ಗಾಯ್ಸ್, ನಾವಿವತ್ತು ಸಿಲ್ಕ್ ಇನ್ಸ್ಟಿಟ್ಯೂಟಿಗೆ ಬಂದಿದ್ದೀವಿ. ಆಶ್ರಮ ಹೋಗೋಕ್ಕೆ ಅಂತ ಬಂದಿದ್ದೀವಿ. ನಾನು ಹರ್ಷಿತಾ ಬೇಗ ಮೆಡಿಟೇಷನ್ ಮಾಡೋಕ್ಕೆ ಮತ್ತು ಫ್ರೀ ಊಟ ಮಾಡೋಕ್ಕೆ. ನಾನು ಹರ್ಷಿತಾ ಬೇಗ ಬಂದ್ವಿ. ಇವಳ ಮನೆ ಹತ್ರ ಇದ್ರು, ಲೇಟ್ ಆದ್ಮೇಲೆ ಬಂದಿದ್ದಾಳೆ. ನಾವು ಯಾವಾಗೂ ಲೇಟ್. ಒಂದು ನಿಮಿಷ, ನಾವು ಒಂದಿನ ಬೇಗ ಬಂದು ಹಿಂಗೆ ಮಾತಾಡ್ತವ್ರೆ. ನಾವು 8:15 ಮನೆ ಬಿಡೋಣ ಅಂತ ಅನ್ಕೊಂಡು 10 ಗಂಟೆಗೆ ಬಿಟ್ವಾ, 10 ಗಂಟೆಗೆ ಮನೆ ಬಿಟ್ಟು 11 ಗಂಟೆಗೆ ಮೆಜೆಸ್ಟಿಕ್ಕಿಗೆ ಬಂದಿದ್ದೀವಿ. ಇವಳು 11 ಗಂಟೆಲಿ 15 ನಿಮಿಷ ಅಂತ ಹೇಳ್ಬಿಟ್ಟು 12 ಗಂಟೆಗೆ ಬಂದಿದ್ದಾಳೆ. ಇವಾಗ 12 ಗಂಟೆ ಪ್ರೂಫ್ ಇದೆ. ಅಷ್ಟು ಗಂಟೆಗೆ ಬಂದಿದ್ದಾಳೆ. ನೀನು ಡಿಲೀಟ್ ಮಾಡ್ಬಿಡ್ತೀಯಾ? ಇಲ್ಲ, ಆಯಿತು ಅಷ್ಟೇ. ನಾವಿವಾಗ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಸ್ಟ್ಯಾಂಡಿಂದ ಆಶ್ರಮ ಹೋಗ್ತೀವಿ. ಬಿಸಿಲು. ಇವಳು ಛತ್ರಿನ ತಗೊಂಬಂದಿಲ್ಲ, ತಂದಿದ್ದಾಳೆ ಛತ್ರಿ. ಒಳ್ಳೆ ಮಗು. ನಾನು ತಗೊಂಬರಕ್ಕೆ ಹೇಳಿದ್ದೆ. ನೀನು ಅದೇ ಅಲ್ವಾ, ಅದಕ್ಕೆ ನಿನಗೆ ಯಾಕೆ ಇನ್ನೊಂದು ಅಂತ. ನೀನು ಛತ್ರಿ, ಇವಳಿಗೆ ಛತ್ರಿ. ಎಕ್ಸಾಕ್ಟ್ಲಿ. ಮತ್ತೆ ನೀನು ಯಾಕೆ ತಂದಿಲ್ಲ? ನೀನು ಛತ್ರಿ. ಇವಳು ಒಳ್ಳೆ ಮಗು. ಇವಾಗ ನಾವು ಹೋಗ್ತಾ ಇದ್ದೀವಿ ಅಷ್ಟೇ ಗಾಯ್ಸ್. ಇವಳು ಸಾಬಿ ಗಾಯ್ಸ್, ನಾವು ಕನ್ನಡದವರು ಗಾಯ್ಸ್. ಅವಳು ಬಟ್ಟೆ ಇಟ್ಕೊಂಬಂದಿಲ್ಲ. ಕುಂಕುಮ ಇಕ್ಕಿದೀನಿ. ಆಯ್ತು ಬಿಡು, ಆಯ್ತು. ಯಾರು ಸಾಕ್ತಲ್ಲ, ನಾವೆಲ್ಲ ಕನ್ನಡದವರು, ಒಂದೇ ತಾಯಿ ಮಕ್ಕಳು ನಾವುಗಳು ಅಂತ ಅನ್ಕೊಂಡು ಬದುಕಿದ್ರು. ಜೈ ಕರ್ನಾಟಕ ಮಾತೆ. ಬೋಲೋ ಭಾರತ್ ಮಾತಾ ಕಿ ಜೈ. ಓಕೆ ಗಾಯ್ಸ್, ಬಾಯ್. ಕರೆಕ್ಟಾಗಿ ಇಳ್ಕೊಂಡ್ವಿ ಮೆಟ್ರೋ, ಆದರೆ ಉಲ್ಟಾ ನಡ್ಕೊಂಡು ಬಂದ್ವಿ. ಇವಾಗ ಸೀದಾ ರಾಂಗ್ ಡೆಸ್ಟಿನೇಷನ್ ಕರ್ಕೊಂಡು ಹೋಗ್ತಾಳೆ. ಕರೆಕ್ಟ್ ಡೆಸ್ಟಿನೇಷನ್. ಜೀವನದಲ್ಲಿ ಉದ್ಧಾರ ಆಗೋ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು. ರಾಂಗ್ ಡೈರೆಕ್ಷನ್. ಉದ್ಧಾರ ಹಾಕೋಕೆ ಗೊತ್ತಿಲ್ಲ, ಉದ್ಧಾರ ಆಗ್ತಿದ್ದಾಳೆ. ಇವರೆಲ್ಲ ಕುಳ್ಕೊಳ್ಳೋಕ್ಕಿದ್ದಾರೆ. ನಾನು ಟಾಲ್ ಆಗಿ ಫಿಟ್ ಆಗಿದ್ದೀನಿ. ನಾನು ಸಣ್ಣ ಸಣ್ಣಕ್ಕಿದ್ದಾಳೆ, ಇವಳು ಸಣ್ಣ ಸಣ್ಣಕ್ಕಾಗಿದ್ದಾಳೆ. ಇವಳು ಗುಂಡ್ಗುಂಡಕ್ಕಾಗಿದ್ದಾಳೆ, ಇವಳು ಸಣ್ಣ ಸಣ್ಣಕ್ಕಾಗಿದ್ದಾಳೆ. ನಾನು ಕರೆಕ್ಟ್ ಆಗಿದ್ದೀನಿ ಜೀವನದಲ್ಲಿ. ಇವಳು ಬ್ಲಡ್ ಇಲ್ಲ. ಹೋಗಿ ಒನ್ ಡೇ ಇಲ್ಲ, 15 ಡೇಸ್. 15 ಡೇಸ್ ಜಿಮ್ ಬಾಡಿ ಇದು. 15 ಡೇಸ್ ಜಿಮ್ ಬಾಡಿ. ನಾವಿಬ್ರು ನಾರ್ಮಲ್. ಆ ಜಿಮ್ ಬಿಟ್ಟೆ 6 ತಿಂಗಳು. ನೋ ಜಿಮ್. ಆರ್ಡಿನರಿ ಪರ್ಸನ್ಸ್. 6 ಮಂತ್ಸ್ ಬ್ಯಾಕು 15 ಡೇಸ್. 6 ಮಂತ್ಸ್ ಬ್ಯಾಕು 15 ಡೇಸ್ ಜಿಮ್ ಹೋಗಿದ್ದೀನಿ ನಾನು. 6 ಮಂತ್ಸ್ ಬ್ಯಾಕ್. ಅದನ್ನ ಹಿಡ್ಕೊಂಡಿದ್ದೀನಿ, ಅದು ಸ್ಪಿರಿಟ್ನ. 15 ಡೇಸ್ ಅಶ್ವಿನಿಗೆ ಹೊಟ್ಟೆ ಹಸಿತಿದೆ ಅಂತ ಅವಳು ಏನೂ ತಿಂದೇ ಇಲ್ಲ ಊಟ. ನಿಮ್ಮ ಮನೆಯಿಂದ ಹಾಕೊಂಡು ತಿನ್ಕೊಂಡು ಬರಬೇಕು. ನಾವೆಲ್ಲ ಮನೆಯಿಂದ ತಿನ್ಕೊಂಡು ಬಂದಿಲ್ವಾ? ನೀನು ಹೇಳಿಲ್ಲ. ಅನ್ಆರ್ಗನೈಸ್ಡ್ ಪರ್ಸನ್. ಬೆಳಗ್ಗೆ ಯಾರಿಗೂ ಇನ್ಫಾರ್ಮ್ ಮಾಡಿಲ್ಲ ಊಟ ಮಾಡ್ಕೊಂಡು ಬರೋಕ್ಕೆ. ಬೆಳಿಗ್ಗೆ ಲೇಟಾಗಿ ಮನೆ ಬಿಡ್ತಿದೀವಿ ಅಂದ್ರೆ ತಿನ್ಕೊಂಡು ಬರಬೇಕು. 12 ಗಂಟೆವರೆಗೂ ಯಾವ ನಾಯಿ ಉಪವಾಸ ಇರುತ್ತೆ? ನಾನು ತಿನ್ಕೊಂಡು ಬಂದಿದ್ದೀನಿ ನಮ್ಮ ಮನೇಲಿ. ಬೆಳಿಗ್ಗೆ ಅದೇ ಇವತ್ತು ಮುದ್ದೆ ಮೊಸಪ್ಪು ಸಾರು ಮಾಡಿದ್ದಾರೆ ನಮ್ಮ ಮನೆಯಲ್ಲಿ. ಯಾವಾಗೂ ತಿನ್ನಲ್ಲ. ನಮ್ಮ ಮನೇಲಿ ಯಾರು ಮಾಡಲ್ಲ, ನಾನೇ ಮಾಡ್ಕೊಂಡು ತಿನ್ಬೇಕು. ಯಾರು ಟ್ರಿಪ್ಪಿಗೆ ಬಂದ್ಬಿಟ್ಟು ಮನೇನ ತಿನ್ಕೊಂಬ ಅಂತ ಹೇಳ್ತಾಳೆ. ಬೆಳಿಗ್ಗೆ ಲೇಟಾಗಿ ಬಿಟ್ಮೇಲೆ ತಿನ್ಕೊಂಡು ಬರಬೇಕು. 8:30ಗೆ ಬರೋಕೆ ಹೇಳಿದ್ದು. ಅದು ಲೇಟಾ? 8:30. ಆಮೇಲೆ ಹೊರಟಿದ್ದು ಎಷ್ಟು ಗಂಟೆಗೆ ಪ್ಲಾನ್ ಮಾಡಿದ್ರೆ 8:30. 8:30. ಇವಾಗ ನಾವು 10 ಗಂಟೆ ಅಂತ ಪ್ಲಾನ್ ಮಾಡಿದ್ದಿದ್ರೆ ಒಂದು 8:30 ಪ್ಲಾನ್ ಮಾಡಿದ್ರೆ 11 ಗಂಟೆ. 11 ಗಂಟೆ ಮನೇಲೇ ಆಯಿತು. 8:30 ಪ್ಲಾನ್ ಮಾಡಿ 11 ಗಂಟೆಗೆ ಬಂದಿದ್ದೀವಿ. 11 ಗಂಟೆಗೆ ಪ್ಲಾನ್ ಮಾಡಿದ್ರೆ ಒಂದು 2 ಗಂಟೆಗೆ ಹೊರಡ್ತಿದ್ವಿ. ಇವಾಗ ನಾವು ಬಸ್ ಹತ್ತದ್ಮೇಲೆ ಚೂರು ತೋರಿಸ್ತೀನಿ, ಆಮೇಲೆ ಅಲ್ಲೋದ್ಮೇಲೆ ಫುಲ್ ತೋರಿಸ್ತೀನಿ. ಬಾಯ್ ಬಾಯ್. ನಾವು ಗಸಗಸೆ ಕೇಳ್ತಿದ್ದೀವಿ ಗಾಯ್ಸ್. ಇನ್ನೂ ಬೇಕಾ ಗಾಯ್ಸ್? ಬೇಕಾ? ಈಸ್ಕೊಂಡ್ಬಿಟ್ಟು ಇವಾಗ ಬೇಡ ಅಂತಿದ್ದಾರೆ ಇವರು. ಬೇಡ ಅಂತ ಯಾಕೆ ತಿಂತಿದ್ಯಾ? ನಾವು ಇವಾಗ ಆರ್ಟ್ ಆಫ್ ಲಿವಿಂಗಿಗೆ ಎಂಟರ್ ಆದ್ವಿ. ಇವಾಗ ಫ್ರೀ ಎಂಟ್ರಿ. ಒಂದು ಲಿಂಕ್ ಇರುತ್ತೆ, ಒಂದು ಸ್ಕ್ಯಾನರ್ ಇರುತ್ತೆ. ಲರ್ನ್ ಆರ್ಟ್ ಆಫ್ ಲಿವಿಂಗ್. ಆಮೇಲೆ ಆಯಿತು. ಈ ಥರ ಇದೆ ಎಂಟ್ರಿ. 1 ನಿಮಿಷ ಸೈಡ್ ಹೋಗ್ರೇಣ. ಹಿಂಗಿದೆ. ಇಲ್ಲೇನೋ ಇದೆ, ಮಾಹಿತಿ ಕೇಂದ್ರ ಎಲ್ಲ ಇದೆ, ಪ್ಯಾಂಟ್ರಿ ಎಲ್ಲ ಇದೆ. ನಾವು ಫಸ್ಟ್ ಊಟ ಮಾಡ್ಕೊಂಡು ಬಿಡೋಣ. ಫ್ರೀ ಊಟ ಇರುತ್ತೆ 12:30 2 o'clockವರೆಗೂ. ಬರೋಣ. ಇವಾಗ ಫಸ್ಟ್ ಊಟ ಮಾಡೋಣ. ನಮಗೆ ಇವಾಗ ಅಲ್ಲಿ ಯಾರೋ ದಾರಿ ತೋರಿಸಿದ್ರು. ನಾವು ಇವಾಗ ಊಟಕ್ಕೆ ಹೋಗಿ ಊಟ ಮುಗಿಸ್ಕೊಂಡು ಸಿಗ್ತೀವಿ. ಆಮೇಲಿಂದ ಎಲ್ಲ ವೀಡಿಯೋ ಮಾಡ್ತೀವಿ, ಪ್ಲೇಸಸ್ ತೋರಿಸ್ತೀವಿ. ಅಲ್ಲಿ ನಾವೇ ಪೂಜೆ ಮಾಡೋ ಥರದ ಶಿವ ಟೆಂಪಲ್ ಇದೆ ಅಂತೆ, ಅಲ್ಲಿಗೂ ಹೋಗ್ತೀವಿ. ಆಮೇಲೆ ಹಸು ಇದೆ ಒಂದು ಕಡೆ, ಹಸುನೆಲ್ಲ ಮುಟ್ಬೋದು, ಅಲ್ಲಿಗೂ ಹೋಗ್ತೀವಿ. ಖುಷಿಯಿಂದ ನಾವಿವಾಗ ಊಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಲ್ಲೆಲ್ಲಾದ್ರೂ ಮುಂದೆ ಕೂತ್ಕೊಳ್ಳೋಣ ಅಂತ. ಹೇಗಿತ್ತು ಊಟ ಅಂದರೆ? ಹೇಗಿತ್ತು ಊಟ? ತಿಂದೇ ಇಲ್ಲ ಅವಳು. ತಿಂದಿಲ್ಲ. ಚೆನ್ನಾಗಿತ್ತು ಊಟ. ಚೂರು ತಿಂದ್ವಿ. ಡಿಪ್ಲೊಮೇಷನ್. ಅದಕ್ಕೆ ತಿಂದಿಲ್ಲ ಊಟ. ಇವಾಗ ಇಲ್ಲೆಲ್ಲ 1 ನಿಮಿಷ. ಇಲ್ಲೆಲ್ಲ ಏನೋ ಚೆನ್ನಾಗಿದೆ ಕೂತ್ಕೊಳ್ಳೋಕ್ಕೆ ಜಾಗ. ಅಲ್ಲೇನೋ ಬ್ರಿಡ್ಜ್ ಥರ ಎಲ್ಲ ಇದೆ. ಒಂದು 5 ನಿಮಿಷ ಕೂತ್ಕೊಂಡು ರೆಸ್ಟ್ ಮಾಡಿ ಅಲ್ಲೆಲ್ಲ ಹೋಗ್ತೀವಿ. 10 ಮಿನಿಟ್ಸ್ ರೆಸ್ಟ್ ಮಾಡಿ ಆ ಕಡೆ ಹೋಗ್ತೀವಿ. ಯಾರೋ ಅಣ್ಣ ಮೈಕೊಂಡವ್ರೆ. ಇವಾಗ ಕಲರ್ ಗೇಮ್ ಮಾಡ್ತಾ ಇದ್ದೀವಿ.
ನನಗೆ ಬ್ಲೂ ಕಲರ್ ಬಂತು, ನಾನು ಡ್ರಮ್ ಫೋಟೋ ತೊಗೊಂಡಿದ್ದೀನಿ. ಇವಳಿಗೆ ಪಿಂಕ್ ಕಲರ್ ಬಂತು, ಹರ್ಷಿಣಿ ಪಿಂಕ್ ಅಲ್ಲ, ಹರ್ಷಿಣಿ ವೇಲ್ ಪಿಂಕು. ಇವಳಿಗೆ ಯೆಲ್ಲೋ ಕಲರ್ ಬಂದಿದೆ. ಇಲ್ಲಿ ಪೇವ್ಮೆಂಟ್ ಯೆಲ್ಲೋ ಕಲರ್ ಇದೆ, ಅವಳು ತಗೋತಿಲ್ಲ. ಮಳೆ ಬರ್ತಿದೆ, ಬಿಸಿಲು ಮಳೆ ಬರ್ತಾ ಇದೆ. ರೈನ್ಬೋ ಬರುತ್ತೆ. ಇಲ್ಲಿ ಚೆನ್ನಾಗಿ ಬರ್ತಾ ಇದೀವಿ, ಇಲ್ಲಿ ಚೆನ್ನಾಗಿ ಬರ್ತಿದೀವಿ. ಒಂದು ಫೋಟೋ ಓಕೆ ಬಾಯ್, ನಾವು ಫೋಟೋ ತಗೊಂಡು ಆಮೇಲೆ ಬರ್ತೀರಿ. ಬೈ. ವರ್ಡ್ ಕಲರ್ ಗೇಮ್ ಆಡ್ತಾ ಹಂಗೆ ಗೋಶಾಲಾ ಹತ್ರ ಬಂದಿದ್ದೀವಿ. ಅಲ್ಲಿ ಹೂವು ಇತ್ತು ರೋಡಲ್ಲಿ. ಕಲರ್ ಗೇಮ್ ಆಡ್ತಾ ಹೂವು ಹಿಡ್ಕೊಂಡು ಫೋಟೋ ಹಿಡ್ಕೊಂಡಿದ್ದೀವಿ. ನಾನು ಹರ್ಷಿತಾ ರೆಡ್, ಹರ್ಷಿಣಿ ಪಿಂಕ್. ಅಲ್ಲಿ ವಾಟರ್ ಫಾಲ್ಸ್ ಥರ ಅದು ಚೆನ್ನಾಗಿದೆ. ಅವಳಿಗೆ ನಮಗೂ ಇದು ಚೆನ್ನಾಗಿದೆ. ಅವರಿಬ್ರಿಗೂ ಚೆನ್ನಾಗಿದೆ. ಇಲ್ಲಿ ವಾಟರ್ ಫಾಲ್ಸ್ ಥರ ಎಲ್ಲ ಇದೆ. ಇಲ್ಲಿ ಫಾಲ್ಸ್ ಥರ ಎಲ್ಲ ಇದೆ. ಆದರೆ ಪಾಚಿ ಗೀಚಿ ಎಲ್ಲ ಕಟ್ಕೊಂಡಿದೆ. ಹಂಗೆಲ್ಲ ಅನ್ಬೇಡ, ಅದು ನೋಡೋಕ್ಕಷ್ಟೇ. ನೋಡೋಕ್ಕೆ ಅಷ್ಟೇ, ಆಟ ಆಡೋಕ್ಕಿಲ್ಲ ಇದು. ಅಲ್ಲಿ ಬ್ರಿಡ್ಜ್ ಇದೆ. ಏನು ಎಲ್ಲೋ? ಇದು ಎಲ್ಲೋ, ಅದು ಎಲ್ಲೋ. ನಾಟ್ ಡಾರ್ಕ್ ಎಲ್ಲೋ. ಎಲ್ಲೋ ದಟ್ ಇಸ್ ಎಲ್ಲೋ. ಸಿ ಎಲ್ಲೋ. ಹಾಂ ಸರಿ ಇದೆಯಾ? ಹಂಗೆ ತೆಗಿ ಒಂದು ಬೆಳಗ್ಗೆ ಹಿಡಿತಾರದು. ಅಲ್ಲ, ನಾನು ಮೊದಲೇ ನಗಲ್ಲ ಜಾಸ್ತಿ ಹೊತ್ತು ನೋಡಿ ಇಷ್ಟ ತೆಗಿಲ್ಲ. ಕೈ ತೆಗಿ ಹೋಗಯ್ಯ. ಎಲ್ಲಿ ಇವಾಗ ಮಲ್ಕೊಂಡಿದೀವಿ ಗಾಯ್ಸ್, ಹುಲ್ ಮೇಲೆ. ನಾಯಿ ಬೊಗಳದೈತೆ ಗಾಯ್ಸ್, ಅಲ್ಲೂ ಐತೈತೆ ಗಾಯ್ಸ್ ನಾಯಿ. ಇವಾಗ ನಾವು ಕೆಳಗಡೆ ಈ ಗ್ರಾಸ್ ಲಾನ್ ಮೇಲೆ ಮಲ್ಕೊಂಡು ಫೋಟೋ ಇಟ್ಕೊಳ್ಳೋ ಆಟ ಆಡ್ತಾ ಇದ್ದೀವಿ. ಗ್ರಾಸ್ ಎಲ್ಲ ಚುಚ್ತಾ ಇದೆ ನನಗೆ. ನಾನು ಕಾಟನ್ ಹಾಕೊಂಡಿರೋದ್ರಿಂದ. ನಿಂಗೆ ಚುಚ್ತೈತಾ? ಜಾಸ್ತಿ ಚುಚ್ತೈತೆ. ಇವಳು ಇವಾಗ ಬಂದ್ಲು ಗಾಯ್ಸ್, ಮೇಕಪ್ ಮಾಡ್ಕೊಂಡು. ಲಿಪ್ ಬಾಮ್ ಹಾಕೊಂಡು, ಲಿಪ್ಸ್ಟಿಕ್ ಹಚ್ಕೊಂಡು ಅವ್ರಿಬ್ರು ಲಿಪ್ ಬಾಮ್ ಹಚ್ಕೊಂಡ್ರು. ಇವರಿಬ್ರು ಲೋ ಮೇಂಟೆನೆನ್ಸ್, ಏನೋ ಖರ್ಚಿಲ್ಲ ಇವರಿಬ್ರಿಗೆ. ಜೊತೆಗಿದ್ರೆ ನನ್ನ ಜೊತೆಗಿದ್ರೆ ಸ್ವಲ್ಪ ಖರ್ಚಿರುತ್ತೆ. ಏನಿರುತ್ತೆ? ನಮ್ಮ ಖರ್ಚಲ್ಲ ಅವಳದೆ. ಮಮ್ಮಿ, ನಮ್ಮ ಮಮ್ಮಿ ನಾನು ಟೇಕ್ ಕೇರರ್. ನಂಗೆ ಸ್ಕೂಲಲ್ಲಿ 2 ಮಕ್ಳಿದ್ರು, ಕಾಲೇಜಲ್ಲಿ 2 ಮಕ್ಳು. ನಂದು ಪಸ್ಕೆ ಆಗೈತಾ? ಇಲ್ಲ, ನಾನು ಚೆನ್ನಾಗಿದೆ. ಓಕೆ, ಇವಾಗ ಮಲ್ಕೊಳ್ಳೋಣ ಬರ್ರಿ. ಮಲ್ಕೊಂಡು ಫೋಟೋ ಇಟ್ಕೊಳ್ತೀರಿ. 5 o'clock ಗೋಶಾಲಾ ಕ್ಲೋಸ್ ಆಗುತ್ತೆ. ನಾವು 5 o'clock ಅಷ್ಟೇ ಆಚೆ ಹೋಗ್ಬೇಕು. ವಿಷಯ ಅಂತ ಹೇಳಿದ್ರೆ, ನಾವು ಅವಾಗಲೇ ಹುಲ್ ಮೇಲೆ ಮಲ್ಕೊಂಡು ಫೋಟೋ ಹೊಡಿತಾ ಇದ್ವಿ. ಅವರು ಸೆಕ್ಯೂರಿಟಿ ಅವ್ರು ಬಂದ್ಬಿಟ್ಟು ನಮಗೆ ಎಬ್ರಿಸ್ಬಿಟ್ಟು ಹಂಗೆಲ್ಲ ಮಾಡಬಾರ್ದು ಹೋಗಿ ಅಂತ ಹೇಳಿದ್ರು. ನನಗೇನು ನೀವು ನನ್ನ ಜೊತೆಗೆ ಇದ್ರಿ. ಅವಯ್ಯ ಏನೂ ಹೇಳಿರಲಿಲ್ಲ. 5 ಬಜೆ ತಕ್ಕ ವಾಪಸ್ ಆನ ಅಂದ. ಓಕೆ ಭಯ್ಯ ಆಜಾ ಹೆಂಗೆ ಅಂತ ಅಂದ್ಬಿಟ್ಟು ಬಂದ್ವಿ. ನೋಡಿದ್ರೆ ಇವಾಗ ಹಂಗೆಲ್ಲ ಮಲ್ಕೋಬಾರ್ದು, ಫೋಟೋ ಹಿಡ್ಕೋಬಾರ್ದು ಅಂದರು. ಮಲ್ಕೋಬಾರ್ದು ಸರಿ, ಫೋಟೋ ಹಿಡ್ಕೋಬಾರ್ದು ತಪ್ಪು. ಆಲ್ರೆಡಿ ಬೇರೆಯವ್ರು ಹಿಡಿತಿದ್ರು, ಹಿಡ್ಕೊಂಡಿದ್ದು. ಬೇರೆಯವ್ರು ತಪ್ಪು ಮಾಡ್ತಿದ್ದಾರೆ ಅಂತ ನಾವು ಮಾಡಿದ್ರೆ ಅದು ತಪ್ಪೇನೆ. ಆದ್ರೂ ಮಲ್ಕೋಬೇಡಿ ಅಂದಿದ್ದು ತಪ್ಪು. ಸರಿ, ಓಕೆ ಮಲ್ಕೋಬಾರ್ದು ಹಂಗೆಲ್ಲ ಪಬ್ಲಿಕ್ ಪ್ಲೇಸು. ಫೋಟೋ ಹಿಡ್ಕೋಬೇಡಿ ಅಂದಿದ್ದು ತಪ್ಪು. ಎಲ್ಲೂ ಬೋರ್ಡ್ ಹಾಕಿಲ್ಲ, ಬೋರ್ಡ್ ಹಾಕಿಲ್ಲ. ನಮ್ಗೇನು ಗೊತ್ತಾಗುತ್ತೆ? ನಾವು ಜೀವನದಲ್ಲಿ ಫಸ್ಟ್ ಟೈಮೇ ಬಂದಿರೋದು. ಅಲ್ಲೊಬ್ರು ಮಾಂಕ ಏನೋ ಗೊತ್ತಿಲ್ಲ ಬೋರ್ಡ್ ಅದರಲ್ಲಿ ಎಡಿಟ್ ಮಾಡ್ತಾಳೆ. ಹರ್ಷಿನಿ ನೋಡಿ ಕಳ್ಳಿ ಒಬ್ಬೊಬ್ಬಳು ಹಿಡ್ಕೊಂತಿದ್ದಾಳೆ. ನಾನು ಹಿಡ್ಕೊಂಡಿಲ್ಲ, ಫಿಲ್ಟರ್ ಚೆಕ್ ಮಾಡ್ತಿದ್ದೆ. ಹೊಡಿಯುಸೆ ಎಸ್, ಸುಸ್ತಾಗ್ತಾ ಇತ್ತು, ನಡೆಯೋಕ್ಕಾಗ್ತಾ ಇಲ್ಲ. ಎನರ್ಜಿ ಇದೆ ನನಗಿನ್ನ. ನಾವು ಅಲ್ಲೇ ಇಸ್ಕೊಂಡ್ಬರ್ಬೇಕು. ಇಲ್ಲಿ ಮಾವಿನ ಮರ ಎಲ್ಲ ಇದೆ, ಇಲ್ಲ ಏನು ಕಾಯಿ ಪಾಯಿ ಏನೂ ಇಲ್ಲ. ಇದ್ದಿದ್ರೆ ನಾನು ಹಂಗೆ ಕಿತ್ಕೊಂತಿದ್ದೆ. ಅಲ್ಲಿ ದ್ರಾಕ್ಷಿ ಇಲ್ಲ, ಇದು ತೊಂಡೆಕಾಯಿ ಗಿಡ. ವಿಕಾಸ್ ಮನೆಗೆ ಬಂದಂಗೆ ಅನಿಸ್ತೈತೆ. ಪಾಡೋಕೆ ಊಪರ್ ಜಂಗಲ್ ಕೆ ಪಾಸ್. ನೀವು ಯಾರಾದರೂ ವಿಕಾಸ್ ಮನೆ ಅಂತ ಅಂದರೆ ಈ ಥರ ದಾರಿ ನೆನ್ಪಿಡ್ಕೊಳ್ಳಿ. ಅದೇ ರೋಡ್ ಚೆನ್ನಾಗಿದೆ ವಿಕಾಸ್ ಅವ್ರ ಮನೆದು, ಸೇಮ್ ಇದೇ ಥರ. ಅದೇ ಟಾರ್ ರೋಡು. ಇವಾಗ ಇದನ್ನ ಮಾಡಿದ್ರಲ್ಲ, ಅದನ್ನ ಅಂಗೇಶನ್ ಮಾಡ್ಕೊಡಿ. ನಾವು 3 ಜನ ಹಾಡಾಡೋಣ. ಅದು ನಾವಿಲ್ಲಿ ಹಸು ನೋಡಕ್ ಬಂದ್ವಿ, ಆದರೆ ಕುದುರೆ ಸಿಕ್ತು. ಹಾಯ್, ಅಲ್ಲೊಂದಿದೆ, 6 ಇದೆ ಅನ್ಸುತ್ತೆ. ಎಲ್ಲಿದ್ದಾರೆ ಕೇಳು. ಅಲ್ಲಿ ಗೋಶಾಲೆ ಇದೆಯಾ ಅಂತ ಕೇಳೋಣ. ಬಾಳೆ ಅಲ್ಲೊಂದಿದೆ, ದೂರದಲ್ಲಿ ಒಂದಿದೆ. ಅದೇ ತೋರಿಸಿದ್ನು. ಅವರ ಲೋಕಲ್ಸ್ ಥರ ಅನಿಸ್ತಿದ್ದಾರೆ. ಕ್ಯೂಟ್ ಆಗಿದೆ ನಾಯಿ. ನಾವು ಅಷ್ಟೊತ್ತಿಂದ ನಡ್ಕೊಂಡು ಟ್ರಕ್ ಮಾಡ್ಕೊಂಡು ಹೈಕ್ ಮಾಡ್ಕೊಂಡು ಬಂದಿದ್ದಕ್ಕೂ ಹಸುಗಳು ಬಂದಿದ್ದು ಖುಷಿ ಆಯಿತು. 5th block. ಓಕೆ ಡೀಲ್. ಈ ಹಸು ಕೊಂಬು ನೋಡಿ ಹೆಂಗಿದೆ. ಹರ್ಷಿತಾಕ್ಕೆ ಆಮೇಲೆ
ಹರ್ಷಿತಾ ಪಿ. ನಿನ್ನ ಹೆಸರು ಬರ್ತಾವೆ ಅಂಕಲ್ದು ಶರ್ಟ್ ಪಿಂಕು. ಹರ್ಷಿ 2 ಯಾರು? ಹರ್ಷಿ ಸ್ಕ್ವೇರ್ ಅದು. ಅಯ್ಯೋ ಎಷ್ಟು ಚೆನ್ನಾಗೈತೆ. ಸೌಂಡ್ ಇದನಾ? ಅಯ್ಯೋ 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 ಒಂದು ಅಯ್ಯೋ 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 ಅದ್ರಕೊಂಡ್ ನೋಡಿ ಹೆಂಗಿದೆ. ಫೈಟಿಂಗ್ ನಡೀತಾ ಇದೆ, ಬ್ಲ್ಯಾಕ್ ವರ್ಸಸ್ ವೈಟ್. ರೇಸಿಸಮ್ ಅಲ್ಲ ಇದು, ಆದ್ರೂ ಏನೋ ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಿದೆಯಲ್ಲ. ಅದ್ ನೋಡೋದು ಹೆಂಗ್ ಮಾಡ್ತಿದೆ ಮೂತಿ. ವಿಡಿಯೋ ಮಾಡ್ಕೊಂಡೆ ಫೋಟೋ ಕ್ಲಿಕ್ ಮಾಡ್ತಿದ್ದೀನಿ. ತಿಂಡಿ ಕೊಡ್ತಾರೆ ಅಂತ. ಇರೋ ನಿಮಿಷ ಎಲ್ಲ ಇದೆಯಾ ಹೇಗನ್ನಿಸ್ತು ಹಸು ಎಲ್ಲ ನೋಡಿ ನಿಮಗೆ? ನನಗೂ ಖುಷಿ ಆಯಿತು. ನಿನ್ಗಿಂತ ತುಂಬಾ ಚೆನ್ನಾಗಿತ್ತು. ಕ್ಯೂಟ್. ನಾನು ಕ್ಯೂಟ್, ಅದೂ ಕ್ಯೂಟ್. ಅದು ಕೊಂಬಿತ, ನನಗೆ ಕೊಂಬಿಲ್ಲ. ಗೊತ್ತಿಲ್ಲ, ಅದು ಕೊಂಬು ಕಾಣುತ್ತೆ, ಇವಳು ಕೊಂಬು ಕಾಣಲ್ಲ ಅಷ್ಟೇ. ನಾನು ಕ್ಯೂಟ್, ಅದು ತಿನ್ಸ್ಕೊಂಡ್ಲು. ನನ್ನ ಕೂದಲು ಹಸು ತಿನ್ಬಿಡ್ತು ಹುಲ್ಲು ಅನ್ಕೊಂಡು. ಹುಲ್ಲ ಅನ್ಕೊಂಡಿಲ್ಲ, ಕೂದಲು ಅನ್ಕೊಂಡೆ ತಿಂತು. ಅದಕ್ಕೆ ಬ್ರೈನ್ ಇರಲ್ವಾ? ಅದು ಹುಲ್ ತಿಂದ್ರೆ ಲೂಸ್, ಕೂದಲು ತಿಂದ್ರೆ ಲೂಸ್ ಮೋಷನ್ ಆಗುತ್ತೆ. ಅದು ಕಳ್ಳ ಸುತ್ಕೊಡುತ್ತೆ ಕೂದಲು. ಅದಕ್ಕೆ ಅಶ್ವಿನಿ ಹಸು ಮುತ್ಕೊಟ್ಟಲ್ಲ. ಏನು ಅನ್ನಿಸ್ತು? ಖುಷಿ ಆಯ್ತು, ಫುಲ್ ಖುಷಿ ಆಯ್ತು. ನಾವು ಅಲ್ಲಿಂದ ಇಲ್ಲಿಗೆ ನಡ್ಕೊಂಡ್ಬಂದಿದ್ದು. ಅದಕ್ಕೆ ಅಷ್ಟೊಂದು ನಿಂದು ಸ್ಟಾರ್ಟಿಂಗ್ ಅಲ್ಲಿ ಹಿಡಿದ್ವಿ. ಥ್ಯಾಂಕ್ ಯು. ಏನಪ್ಪ ಪ್ರೈಸ್ ನಂಗೆ ಅಲ್ಲಿಂದ ಇಷ್ಟು ದೂರ ನಡ್ಕೊಂಡು ಬಂದು ಆ ಬಯ್ಯ ಹತ್ರ ಬೈಸ್ಕೊಂಡಿದ್ಕೋ ಸಾರ್ಥಕ ಆಯ್ತು. ಇವಾಗ ನಾವು ಹಾಡು ಹೇಳ್ತೀವಿ. ಅಲ್ಲಿ ಕಾರ್ ಬರ್ತಿದೆ, ಈ ಕಡೆಯಿಂದ ಕಾರ್ ಬಂದಾಗ ಲಿಫ್ಟ್ ಹೇಳ್ತೀನಿ ಅಂತ ಹೇಳಿದಾಳೆ. ಚಾಲೆಂಜ್ ಅವಳಿಗೆ. ಅವ್ರ ಕಾರ್ ಒಳಗಡೆ ಜನ ಇದ್ರೆ ನಾನೇನು ಮಾಡೋಕ್ಕಾಗಲ್ಲ. ಇವಳನ್ನ ಬ್ಯಾಕ್ ಸೀಟಲ್ಲಿ ಬ್ಯಾಕ್ ನಾನು ಇಡ್ಸಲ್ಲ ನಾನು. ಐ ಆಮ್ ಹೆಲ್ದಿ, ಪೌಷ್ಟಿಕಾಂಶ ನಾನು ಮನುಷ್ಯ. ಡುಮಿ ನೀ ಡುಮಿ. ಹೆಲ್ದಿ. ನಾನು ಹೆಲ್ದಿ, ಅವಳೆ ಅನ್ಹೆಲ್ದಿ ಪರ್ಸನ್. ಮಣ್ಣು ಡಿಪ್ರೆಷನ್. ಓಕೆ, ನಾವ್ ಇವಾಗ ಪಾಡೋಕೆ ಉಪರ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನನ್ನ ಬಿಟ್ಟು ನಿನ್ನ, ನಿನ್ನ ಬಿಟ್ಟು ನನ್ನ ಜೀವನ ಸಾಗದು. ಯಾರೋ ಬರ್ತವ್ರೆ, ಅಷ್ಟೇ ಸಾಕು. ಕುದುರೆ ಎಲ್ಲ ಅವಾಗಲೇ ನೋಡಿದ್ವಲ್ಲ ನಾವು. ಇವಾಗ ಕುದುರೆ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಕುದುರೆ ಆಟ ಆಡ್ತಿದ್ದಾರೆ, ಹಾರ್ಸ್ ರೈಡಿಂಗ್. ಅವರೆಲ್ಲ ಇಲ್ಲಿ ಕೆಲಸ ಮಾಡೋರು ಇರ್ಬೇಕು. ಅದು ಯಾವ್ದೋ ಚಿಲ್ಟರಿ ಪಲ್ಟರಿ ಒಂದೈತೆ. ಹುಡುಗನ ಅದು ಹುಡುಗಿ ಇಬ್ರು ಹಿಂದೆ ಹುಡುಗಿ. ಯಾರೋ ಕಾಸು ಕೊಟ್ಟಿರ್ತಾರೆ, ಬಂದಿರ್ತಾರೆ. ಸೋಕಾರ್ ಮಂದಿ ಅಲ್ಲ. ನೀನ್ ಇಷ್ಟು ಬೆಳ್ಳಗಿದೆಯಲ್ಲ, ಏನ್ ಹಚ್ತಿ? ನಾ ಮಖಕ್ಕೆ ಡವ್ ಸೋಪು, ಕೂದಲಿಗೆ ಶಾಂಪೂ, ಮೈಗೆ ಇನ್ನೊಂದು ಸೋಪು. ನಾ ಲೈಬಾಯ್ ಸೋಪ್ ಅಷ್ಟೇ ಹಚ್ಚೋದು. ಆಮೇಲೆ ನೀನ್ ದಿನ ಜಳಕ ಮಾಡ್ತೀನಿ ಏನು? ನಾನು ದಿನ ಜಳಕ ಮಾಡ್ತೀನಿ. ನೀನು ನನ್ನ ಅಮಾಸೆಗೂ ಹುಣ್ಮೆಗೂ ಜಳಕ ಮಾಡ್ತೀನಿ. ಶೀ. ಇವಾಗ ಬಸ್ಸಲ್ಲಿ ಹೋಗೋಕೆ ಕಷ್ಟ ಆಗುತ್ತೆ, ಸುಸ್ತಾಗುತ್ತೆ ಅಂತ ಆಟೋದಲ್ಲಿ ಹೋಗ್ತಾ ಇದೀವಿ. ನಡ್ಕೊಂಡು ಹೋಗಿ ಮತ್ತೆ ಬಸ್ಸಲ್ಲಿ ಹೋಗಿ ಮತ್ತೆ ಹೋಗೋಕೆ ಕಷ್ಟ ಆಗುತ್ತೆ ಅಂತ ಮೆಟ್ರೋ ಸ್ಟೇಷನ್ ಆಟೋದಲ್ಲಿ ಹೋಗ್ತಾ ಇದೀವಿ. ಹರ್ಷಿಗೆ ಸ್ಪಾನ್ಸರ್ ಇದು. ಆಮೇಲೆ ಇಲ್ಲಿಂದ ವಿಕಾಸ್ ಅವ್ರದ್ದು ಫುಡ್ ಸ್ಟಾಲ್ಗೆ ಹೋಗೋಣ ಅಂತ ಅನ್ಕೊಂಡಿದ್ವಿ. ಫ್ರೀ ಫುಡ್ ಎಲ್ಲ ಮಿಸ್ ಮಾಡಬಾರ್ದು. ಫ್ರೀ ಚಾಟ್ಸ್ ಪ್ಲ್ಯಾನ್ ಇತ್ತು. ಅಲ್ಲಿ ಫ್ರೀಯಾಗಿ ಕೊಡ್ತಾರೆ. ನಮ್ಗೆ ಫ್ರೀಯಾಗಿ ತಿನ್ನೋಕೆ ಇಷ್ಟ ಆಗಲ್ಲ. ನೀ ತಿನ್ಬೇಡ, ನಾವು ತಿಂತೀವಿ. ನಾವು ಬಂದಿರೋದೆ ಜೀವನದಲ್ಲಿ ಏನಕ್ಕೆ ಮೋಸ ಮಾಡಿದ್ರು, ಹೊಟ್ಟೆಗೆ ಮೋಸ ಮಾಡಿದ್ರು. ಅದಕ್ಕೆ ನಾನು ಹೇಳ್ತಿದ್ದೀನಿ, ಅವಳು ಹಂಗಿರೋದು, ನಾವು ಈ ಥರ ಹೆಲ್ದಿ ಆಗಿರೋದು. ನಾವು ಹೆಲ್ದಿ ಬ್ಲಡ್ ಹಾಕ್ಸ್ಕೊಂಡ್ಬರ್ತಾರೆ. ನಾವು ಇದುವರೆಗೂ ವಿಕಾಸ್ ನಮಗೆ 5 ಇಯರ್ಸಿಂದ ಫ್ರೆಂಡು. ವಿಕಾಸು ನಮಗೆ 5 ಇಯರ್ಸಿಂದ ಫ್ರೆಂಡು, ಅವಳಿಗೆ 7 ಇಯರ್ಸಿಂದ ಫ್ರೆಂಡು. ನನಗೂ 5 ಇಯರ್ಸ್. ಅದೇ ನಮ್ಮಿಬ್ರು 5 ಇಯರ್ಸಿಂದ, ಅವಳಿಗೆ 7 ಇಯರ್ಸಿಂದ.
ಅವನದು ಪಾನಿಪುರಿ ಶಾಪ್ ಇದೆ ಅಂತ ನನಗೆ ಗೊತ್ತಾಗಿತ್ತು. ನನಗೆ ಗೊತ್ತಿಲ್ಲ. ನನಗೆ ಗೊತ್ತಾದ್ಮೇಲೆ ಅವಳಿಗೆ ಗೊತ್ತಾಗಿತ್ತು. ಆದರೆ ಅವಳು ಹೋಗಿ ಒಂದ್ಸಲಿ ತಿಂದಿದ್ದಾಳೆ. ನಾವಿಬ್ರು ಒಂದ್ಸತಿನೂ ಅವ್ರ ಪಾನಿಪುರಿ ಒಂದ್ಸಲ ಅಲ್ಲ 3 ಸಲ ಎಷ್ಟೊಂದು ಸಲ ತಿಂದಿದ್ದಾಳೆ ಅವಳು. ಅವನು ಕಾಲೇಜಲ್ಲಿ ಸ್ಟಾಲ್ ಇದ್ದಾಗ ನಾವು ತಿಂದಿದ್ವಿ ಅಷ್ಟೇ. ಕಾಲೇಜಲ್ಲಿ ಸ್ಟಾಲ್ ಇದ್ದಾಗ ನಾನು ತಿಂದಿದ್ದೆ. ಎಲ್ಲ ಕಡಿಮೆ ಪ್ರೈಸ್. ನಾನು ನಮ್ಮ ಕಾಸು ಮಾಡೋ ಬ್ರೈನ್ ಯಾರಿಗೂ ಇರಲಿಲ್ಲ. ನಾನು ನಮ್ಮ ಅಂಗಡಿಯಲ್ಲಿ ಕಾಸು ಕತ್ಕೊಂಡೋಗಿ ಬೇರೆಯವ್ರ ಅಂಗಡಿ ತಿಂದಿದ್ದೆ. ಪಾಪಿ ನಮ್ಗೆಲ್ಲ ಹೊಡ್ತಿ ಬೇರೆ ಅವ್ರ ಕಡೆ ಹೋಗಿದ್ದು ತಿನ್ನಕ್ಕೆ. ಅವ್ರನ್ನೆಲ್ಲ ಕರ್ಕೊಂಬಂದು ನಮ್ಮ ಅಂಗಡಿ ತಿಂಡಿ ತಿನ್ಸಿಲ್ವಾ? ಅರ್ಧ ಅಷ್ಟೇ. ನಾವು ಬಂದು ಬೈಕ್ ಚಾರ್ಜ್ ಇಲ್ಲ, ಚಾರ್ಜ್ ಮೆಟ್ರೋ ಅಪ್ಡೇಟ್ಸ್. ಈಗ ತಾನೇ ಮೆಟ್ರೋ ಇಳಿದು ವಿಕಾಸ್ ಅವರ ಬಾಬಾ ಅಲ್ಲ ಆಂಟಿ ಅವರು ಸ್ಟಾಲ್ ಹಾಕಿದ್ದಾರೆ. ಅಲ್ಲಿ ಪಾನಿಪುರಿ ತಿನ್ನಕ್ಕೆ ಹೋಗ್ತಿದ್ದೀವಿ ಅಷ್ಟೇ. ಒಂದು ಅಲ್ಲಿ ಕಲರ್ ಹಂಟು ಆಶ್ರಮ ಅಲ್ಲಿ ಶುರುವಾಗಿದ್ದು ನಾವು ಮರ್ತೆ ಹೋಗ್ಬಿಟ್ವಿ. ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ವಿ. ಇವಾಗ ಆ ಕಡೆ ಅಶ್ವಿನಿ ಸಿಕ್ಕಿದ ಆ ಕಡೆ ಹೋಗ್ತಾ ಇದೀವಿ ಗಾಯ್ಸ್. ಎಲ್ಲೂ ಹೋಗ್ತಿಲ್ಲ. ಲೆಫ್ಟ್ ಹೊಡಿಬೇಕು. ಅಲ್ಲಿ ಲೆಫ್ಟ್ ಹೊಡಿಬೇಕು ಗಾಯ್ಸ್. ಅಲ್ಲಿ ಕರೆಕ್ಟಾಗಿ ದಾರಿನಾಲೆ ಅಶ್ವಿನಿಗೆ ಒಂದು ಹೊಡಿಬೇಕು ಗಾಯ್ಸ್ ಅಲ್ವಾ ಗಾಯ್ಸ್? ಎಸ್ ನಾನು ಪಾಪ. ನಮ್ಮಮ್ಮ ಹೇಳಿಲ್ಲ ಹರ್ಷಿತಾಪಿ ಹರ್ಷಿಣಿ ಆರ್ ಫಾರ್ ಪಾಪಿ. ರ್ಯಾಬಿಟ್ ಅಲ್ಲ ಅವಳು. ಆರ್ ಪಾಪಿ. ಹರ್ಷಿಣಿ ಆರ್ ಪಾಪಿ. ಹರ್ಷಿತಾಪಿ ಪಾಪಿ. ಹರ್ಷಿತಾ ಕೆ ಈಸ್ ಕೋಪಿ. ಓಕೆ ಬೈ ಗೈಸ್. ನಾವಿವಾಗ ಬಂದ್ವಿ. ಫುಡ್ ಸ್ಟಾಲ್ ಇದೆ ಅಲ್ವಾ, ಅಲ್ಲಿ ಆ ಗ್ರೌಂಡ್ ಹತ್ರ ಬಂದ್ವಿ. ರೆಡಿ ಟು ಈಟ್ ಚಾಟ್ಸ್. ಎಸ್ ಡೆಫಿನೆಟ್ಲಿ ರೆಡಿ ಟು ಈಟ್. ಐ ಆಮ್ ಆಲ್ವೇಸ್ ರೆಡಿ ಟು ಈಟ್. ಎಂಟರ್ ಆಗ್ತಾ ಇದೀವಿ ನಾವು. ಹರ್ಷಿಣಿ ವಿಕಾಸ್ನ ಹುಡುಕ್ತಾ ಇದ್ದಾಳೆ ಎಲ್ಲಿದ್ದಾನೆ ಅಂತ. ವಿಕಾಸ್ ಅಂಗಡಿ ಇಬ್ಬರನ್ನು ಹುಡುಕ್ತಿದ್ದಾರೆ. ಇಲ್ಲಿ ಏನೇನೋ ಇದೆ, ಆಟ ಸಾಮಾನು, ಕ್ಲಿಪ್ಸು, ಬಟ್ಟೆ, ಬೌ ಮತ್ತೆ ಇದೆಲ್ಲ ಇದೆ. ಅಚಾರ್, ಉಪ್ಪಿನಕಾಯಿ ಎಲ್ಲ ಇದೆ ಕಲರ್ದು. ನನಗೇನು ಕೊಡಿಸ್ತೀಯಾ? ಲಾಲಿಪಾಪ್. ನಾನೇನು ಕೊಡಿಸ್ತೀನಿ? ನಥಿಂಗ್. ಲಾಲಿಪಾಪ್ ಎಲ್ಲೋ ಈ ಥರ ಮಾಡಿದ್ದಾರೆ ಇಂದ. ವೆರಿ ನೈಸ್. ಅಲ್ಲಿ ಟಾಯ್ಸ್ ಎಲ್ಲ ಇದೆ. ತುಂಬಾ ಕಲರ್ಸ್ ಇದೆ. ಒಂದನ್ನ ಹಿಡ್ಕೊಂಡು ಮಾಡೋಣ ಕೆಳಗಡೆ ಹೋಗಿ. ಆಟ ಮಸಾನ್ ಎಲ್ಲ ಇದೆ ಅಲ್ಲಿ. ಆಟ ಮಸಾನ್ ಟೆರಾಕೋಟಾ ಎಲ್ಲ ಏನೇನೋ ಐಟಮ್ಸ್ ಎಲ್ಲ ಇದೆ. ಓಕೆ ಬಾಯ್. ಹಾಯ್ ಮಾಡಿ ಆಂಟಿ. ನಿಮ್ಮ ಅಂಗಡಿ ಬಗ್ಗೆ ಹೇಳಿ ಆಂಟಿ. ಇವತ್ತೇ ಲಾಸ್ಟ್. ಅಂಕಲ್ ನಿಮ್ಮ ಅಂಗಡಿ ಬಗ್ಗೆ ಹೇಳಿ ಅಂಕಲ್. ಆಮೇಲೆ ಆಡಿಯೋ ಜಾಯಿನ್. ನಿಮ್ಮ ಮನ್ಸಿಗೆ ಬಂದಿದ್ದು ಹೇಳ್ಬೇಕು. ಅಲ್ಲ ಇದಾದ್ಮೇಲೆ ಲೊಕೇಶನ್ ಎಲ್ಲ ಹೇಳ್ರಿ. ಎಲ್ಲಿ ಇವತ್ತೇ ಲಾಸ್ಟ್ ಆಂಟಿ. ಇಲ್ಲಾದ್ಮೇಲೆ ಬೇರೆ ನಮಗೆ ಗೊತ್ತಾಗಿದೆ ಮೊನ್ನೆ ಸಂಜೆನೋ ಒಂದು ಸ್ವಲ್ಪ ಉಪಯೋಗ ಇಲ್ಲ. ಯಾಕೆ ಇವಾಗ ಕ್ಲೋಸ್ ಮಾಡ್ತಾರಲ್ಲ ಅಂಕಲ್? ಇವಾಗ ಹೇಳಿ ಅಂಕಲ್ ಏನಾದರೂ. ರಿವ್ಯೂ ಕೊಡಿ ನೀವು. ನಿಮ್ಮ ಅಂಗಡಿ ಬಗ್ಗೆ ಹೇಳಿ ಆಂಟಿ. ಯಾರು ಹೇಳ್ತಿಲ್ಲ. ತೆಲುಗಲ್ಲಿ ಹೇಳು ನಿಮ್ಮ ಅಂಗಡಿ ಬಗ್ಗೆ. ಕನ್ನಡ ಬರುತ್ತಾ? ಇವಳು ಬಂದಿಲ್ಲ ನಿಮ್ಮ ಅಂಗಡಿಗೆ. ಇದೆ ಫಸ್ಟ್ ನಂಗೇನು ಬೇಡ. ಹಂಗೆ ಮಾಡ್ಬೋದಲ್ಲ ಅವನ್ನ. ಕೆಲಸ ಮಾಡ್ತಾರೆ. ಬರ್ತೀಯಾ? ಬಾಯ್ ಬಾಯ್ ಅಂಕಲ್. ಪೇಮೆಂಟ್ ಮಾಡಬೇಕಿರೋ ಬೇಡ. ವಿಡಿಯೋ ಇವಳು ನಾನಿಲ್ಲ ಇವತ್ತು ಬೆಂಗಳೂರು. ನಮ್ಮದು ಬಂಗಾರಪೇಟೆ ಮಸಾಲ ಅಂತ. ನಮ್ಮದು ಶಾಪ್ ಬಂದುಬಿಟ್ಟು ಚಂದ್ರ ಲೆಫ್ಟಲ್ಲಿ ಇರ್ತಕ್ಕಂಥದ್ದು ಬಂಗಾರಪೇಟೆ ಮಸಾಲ ಅಂತ ಶಾಪ್ ನೇಮು. ನೀವು ನೋಡ್ತಾ ಇರ್ಬೋದು, ಇಲ್ಲಿ ನ್ಯಾಚುರಲ್ ಆಗಿರ್ತಕ್ಕಂಥ ಬಟಾಣಿಯನ್ನು ಯೂಸ್ ಮಾಡೋದು. ಇದಕ್ಕೆ ಫುಡ್ ಕಲರ್ ಆಗಿ ಏನು ಯೂಸ್ ಮಾಡೋದು. ಇನ್ನು ಇಲ್ಲಿ ಇರ್ತಕ್ಕಂಥದ್ದು ಗ್ರೇವಿ ಮಸಾಲ, ಇದು ಬಂದುಬಿಟ್ಟು ನಾವು ಪ್ಯಾಕೆಟಲ್ಲಿ ರೆಡಿ ಬರ್ತಕ್ಕಂಥದ್ದು ಚಿಲ್ಲಿ ಪೌಡರ್ ಹಾಕ್ಬೋದು, ಗರಂ ಮಸಾಲ ಹಾಕ್ಬೋದು, ಅಥವಾ
ಚಾಟ್ ಮಸಾಲ ಆಗ್ಬೋದು ಯಾವುದು ಯೂಸ್ ಮಾಡೋದಿಲ್ಲ. ನಾವೇ ನ್ಯಾಚುರಲ್ ಆಗಿರ್ತಕ್ಕಂಥ ಡ್ರೈ ಚಿಲ್ಲಿ ತಂದು, ರೆಡ್ ಚಿಲ್ಲಿ ತಂದು, ಆಮೇಲೆ ಮಸಾಲ ಐಟಮ್ಗಳೆಲ್ಲ ತಂದು ನಾವೇ ರೆಡಿ ಮಾಡತಕ್ಕಂಥದ್ದು. ಇದರಲ್ಲಿ 1 ಗ್ರಾಮ್ ಸಮೇತ ನಾವು ಪೌಡರ್ ಪ್ಯಾಕೆಟ್ ಯೂಸ್ ಮಾಡೋದಿಲ್ಲ. ಹಾಗೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಬೇಕಾದರೆ ಇಲ್ಲಿ ಬಂದಿರತಕ್ಕಂಥದ್ದು ಯಾರಾದರೂ ರಿವ್ಯೂ ಕೇಳಿ ಹೇಗಿದೆ ಮಸಾಲ. ಚಂದ್ರ ಲೇಔಟಲ್ಲಿ ಎಲ್ಲಿ ಬರುತ್ತೆ ನಿಮಗೆ? ಚಂದ್ರ ಲೇಔಟಲ್ಲಿ ಗಂಗೊಂಡನಹಳ್ಳಿ ಅಂತ ಬರುತ್ತೆ, ಅಲ್ಲಿರೋದು. ಬೇಕಾದ್ರೆ ನಾವು ಫಂಕ್ಷನ್ಸ್ಗೆಲ್ಲ ಆರ್ಡ್ರ್ ತೊಗೊಳ್ತೀವಿ. 1,000, 2,000, 3,000 ಎಷ್ಟು ಜನಕ್ಕೆ ಎಲ್ಲ ಮಾಡ್ಕೊಡ್ತೀವಿ. 500 ಜನ ಆಗಲಿ ಇದ್ರೂ ನಾವು ಮಸಾಲೆ ಪುರಿ ಪಾನಿಪುರಿ ಎಲ್ಲ ಮಾಡ್ಕೊಡ್ತೀವಿ. ರೇಟು ರೀಸನಬಲ್ ಆಗಿರುತ್ತೆ. ನಮ್ಮ ಫೋನ್ ನಂಬರ್ ಬಂದುಬಿಟ್ಟು 9945917628. ಇನ್ನೊಮ್ಮೆ ಹೇಳ್ತೀನಿ, 9945917628. ಥ್ಯಾಂಕ್ ಯು. ನೀವು ತಿಂದ್ರಾ? ನಾವಿವಾಗ ನಾವು ವಿಕಾಸ್ ಅವ್ರ ಅಂಗಡಿಲಿ ತಿಂಡಿ ಎಲ್ಲ ತಿನ್ಕೊಂಡು ಬಂದ್ವಿ. ಇವಾಗ ಇನ್ನೇನು ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀವಿ. ಹೌ ವಾಸ್ ಯೋರ್ ಡೇ? ಬ್ಯೂಟಿಫುಲ್ ಲೈಕ್ ಮೀ, ನಾಟ್ Awesome, just like me. ಚೆನ್ನಾಗಿತ್ತು ನನ್ನ ಥರನೇ. ಇವಾಗ ಮನೆಗೆ ಹೋಗ್ಬೇಕಷ್ಟೆ. ನಮ್ಮ ಅಪ್ಪ ಮಟನ್ ಸಾರು ಮಾಡಿದ್ದಾರೆ ಮನೇಲಿ. ಮನೇಲಿ ಚಿಕನ್ ಸಾರು ಮಾಡಿದ್ರು. ಅವ್ರ ಮನೇಲಿ ಏನೂ ಮಾಡಿಲ್ಲ. ಯಾರು ಇಲ್ಲ ಅವ್ರ ಮನೇಲಿ. ಅವ್ಳು ಮಾಡ್ಕೊಂಡು ತಿಂತಾರೆ. ಕಳ್ರಿದ್ರೆ ಅವ್ರ ಮನೆಗೆ ಹೋಗಿ. ನಮ್ಮ ಮನೇಲಿ ಏನೂ ಇಲ್ಲ. ಅವಳ ಮನೇಲಿ ಏನೂ ಇಲ್ಲ. ಅವಳಿದ್ದಾಳೆ ಅಷ್ಟೇ. ಅವಳ ಬ್ಯಾಗ್ ಇದೆ ಅಷ್ಟೇ. ಬ್ಯಾಗಲ್ಲಿ ಲ್ಯಾಪ್ಟಾಪ್ ಇಲ್ಲ. ಆಫೀಸ್ ಲ್ಯಾಪ್ಟಾಪ್ ಇಲ್ವಾ? ಇಲ್ಲ. ಏನೂ ಇಲ್ಲ. ಹೋಗ್ಬಿಡಿ ಅವಳ ಮನೆಗೆ. ಮನೇಲಿ ಇವ್ರ ಮನೆಗೆ ಬನ್ನಿ, ಅಣ್ಣ ವರ್ಕ್ ಫ್ರಮ್ ಹೋಮು. ಬೆಡಿಯೋಳ್ ಇವಳ ಮನೆಗೆ ಬನ್ನಿ, ಇವ್ರ ಅಣ್ಣ ವರ್ಕ್ ಫ್ರಮ್ ಹೋಮು. ನಮ್ಮ ಮನೆಗೆ ಬರಬೇಡಿ, ನಮ್ಮಲ್ಲಿ ಯಾರು ಇರಲ್ಲ. ಬಾಯ್. ಇಲ್ಲೇ ಐತೆ ಬಪ್ಪ. ಕಯ್ಯ ಅಂತವಳೆ. ಓಕೆ ಬಾಯ್ ಬಾಯ್. ನಾನು ಜಾಲಹಳ್ಳಿವರೆಗೂ ಮೆಟ್ರೋದಲ್ಲಿ ಹೋಗ್ತೀನಿ. ಇವರಿಬ್ರು KBSವರೆಗೂ ಮೆಟ್ರೋದಲ್ಲಿ ಬಂದು ಹೋಗ್ತಾರೆ. ಇವನ್ ಐ ಆಮ್ ಟಯರ್ಡ್. ನನ್ನ ಫೇಸಲ್ಲಿ ಕಾಣಿಸ್ತಾ ಇಲ್ಲ, ಯಾಕಂದ್ರೆ ನಾನು ಎಷ್ಟು ಎನರ್ಜೆಟಿಕ್ ಪರ್ಸನ್. ಬಾಯ್ ಬಾಯ್.